ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ಬಿಗಿನರ್ಸ್ಗೆ ಈ ವಿಡಿಯೋನ ಮಾಡ್ತಾ ಇರೋದು. ಯಾರೆಲ್ಲ ಇನ್ನೂ ಹೂ ಕಟ್ಟೋಕ್ಕೆ ಬರಲ್ಲ ಅನ್ನೋರು, ಚಿಕ್ಕ ಮಕ್ಕಳು ಸಹ ಈ ಥರ ಹೂ ಕಟ್ಬೋದು ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ನಾನು ಯಾವ ರೀತಿ ಕಟ್ತಾ ಇದ್ದೀನಿ ಅಂತ. ಫಸ್ಟಿಗೆ ಈ ದಾರನ ಈ ಥರ ಇಟ್ಕೋಬೇಕು. ಸಡನ್ನಾಗಿ ಆ ಥರ ಹಾಕೋಬಾರ್ದು. ಈ ಥರ ಒಂದು ರೊಟೇಟ್ ಮಾಡಿ ಕೈನ ಈ ಥರ ಇಟ್ಕೋಬೇಡಿ. ಈ ಥರ ಇಟ್ಕೊಂಡ್ರೆ ಲಾಕ್ ಆಗಲ್ಲ ಹೂವು. ಈ ಥರ ಇಟ್ಕೊಂಡು ಲಾಕ್ ಮಾಡೋಕ್ಕೆ ಹೋಗಬೇಡಿ. ನಾನು ಈಗ ತೋರಿಸ್ತಾ ಇದ್ದೀನಲ್ಲ ಅದೇ ರೀತಿಯಾಗಿ ಲಾಕ್ ಮಾಡಬೇಕು. ಅದೇ ರೀತಿಯಾಗಿ ಲಾಕ್ ಮಾಡಿದ್ರೆ ಈಸಿಯಾಗಿ ಹೂವು ಗಂಟಾಗುತ್ತೆ, ಲಾಕ್ ಆಗುತ್ತೆ. ಆವಾಗ ಪರ್ಫೆಕ್ಟಾಗಿ ಹೂ ಕಟ್ಬೋದು. ನಾನು ತೋರಿಸ್ತಾ ಇದ್ದೀನಿ ನೋಡಿ, ಲಾಕ್ ಆಗಿದೆ ಅದು. ಇದೇ ರೀತಿಯಾಗಿಯೇ ಹೂವನ್ನು ಕಟ್ಕೊ. ಬಿಗಿನರ್ಸ್ ಆದರೆ ನೀವು ಇದು ಸ್ವಲ್ಪ ಕಷ್ಟನೇ, 2-3 ಸಲ ಪ್ರಾಕ್ಟೀಸ್ ಮಾಡಿ, ನಿಮಗೆ ಗೊತ್ತಾಗುತ್ತೆ ರಿಸಲ್ಟು. ತುಂಬ ಈಸಿ ಫ್ರೆಂಡ್ಸ್, ಈಸಿಯಾಗಿ ಮಾಡ್ಕೋಬಹುದು. ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ನಮ್ಮ ಚಾನಲ್ನ. ನೋಡಿ, ಇದೇ ರೀತಿಯಾಗಿ ಒಂದೊಂದೇ ಹೂವನ್ನು ತಗೊಂಡು ಹಿಂಗೆ ಲಾಕ್ ಮಾಡಿ ಹಿಂಗೆ ಗಂಟು ಹಾಕ್ಕೋಬೇಕು. ತುಂಬಾ ಈಸಿ. ಚಿಕ್ಕ ಮಕ್ಕಳು ಸಹ ಈ ವಿಡಿಯೋ ನೋಡಿದ ತಕ್ಷಣವೇ ಕಲಿಬೋದು ಅನ್ಕೋತೀನಿ. ಇದೇ ರೀತಿಯಾಗಿ ಕಟ್ತಾ ಹೋದರೆ ಅದು ಲಾಕ್ ಆಗುತ್ತೆ, ಹೂವು ಬಿಚ್ಕೊಳ್ಳೋ ಚಾನ್ಸಸ್ಸು ಇರಲ್ಲ. ಇನ್ನೊಂದು ರೀತಿಯಾಗೂ ಗಂಟು ಹಾಕ್ತಾರೆ. ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ತೀನಿ ಯಾವ ರೀತಿ ಗಂಟು ಹಾಕ್ತಾರೆ ಅಂತ. ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ನೋಡಿ, ನಾನು ಈ ರೀತಿಯಾಗಿ ಕಟ್ಕೊಳ್ತಾ ಹೋಗ್ತೀನಿ. ಈಗ ಲಾಸ್ಟಲ್ಲಿ ಯಾವ ರೀತಿ ಕಟ್ತೀನಿ ಅಂತ ತೋರಿಸ್ತೀನಿ, ಯಾವ ರೀತಿ ಬಂದಿದೆ ಅಂತಲೂ ತೋರಿಸ್ತೀನಿ. ಇದೇ ರೀತಿಯಾಗಿ ಇಟ್ಕೊಂಡು ಕಟ್ಕೊಳ್ತಾ ಹೋಗಿ. ಫಸ್ಟು ಕಟ್ಟುವಾಗ ಒಂದು ಸ್ವಲ್ಪ ದಾರನ ಬಿಟ್ಟು ಕಟ್ಟಿ. ಲಾಸ್ಟ್ ತುದಿಯಲ್ಲೇ ಕಟ್ಟಿದ್ರೆ ಕಳ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಒಂದು ಸ್ವಲ್ಪ ದಾರನ ಬಿಟ್ಟು ಗಂಟು ಹಾಕಿ. ಇದಾಗಿತ್ತು ಈ ನನ್ನ ವಿಡಿಯೋ. ಇದೇ ರೀತಿಯಾಗಿ ಕಟ್ಕೊಳ್ತಾ ಹೋದರೆ ತುಂಬಾ ಈಸಿಯಾಗಿ ಕಟ್ಕೊಳ್ತಾ ಹೋಗ್ಬೋದು. ನಾನಿಲ್ಲಿ ಕನಕಾಂಬರ ಹೂವನ್ನ ತೋರಿಸ್ತಾ ಇದ್ದೀನಿ. ನೀವು ಯಾವುದಾದ್ರೂ ಹೂವು ಆದರೂ ಪರವಾಗಿಲ್ಲ, ಇದೇ ರೀತಿಯಾಗಿ ಕಟ್ಕೊಳ್ಳಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.